ನಮಸ್ಕಾರ. ನಾನು ಡಾಕ್ಟರ್ ಮೀರಾ ಅಂತ. ಬ್ಯಾಂಗ್ಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಾನು ಕ್ಲಿನಿಕಲ್ ಹೆಮಟಾಲಜಿ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಇಂದು ಏಪ್ರಿಲ್ 17ರಂದು ವಿಶ್ವ ಹೀಮೋಫಿಲಿಯಾ ದಿನ ಎಂದು ಆಚರಿಸುತ್ತೇವೆ. ಈ ಹೀಮೋಫಿಲಿಯಾ ಅಥವಾ ಕುಸುಮ ರೋಗ ಅನ್ನೋದು ಒಂದು ಆನುವಂಶಿಕ ದೀರ್ಘಕಾಲ ರಕ್ತಸ್ರಾವವಾಗುವಂಥ ಒಂದು ತೊಂದರೆ. ಈ ರೋಗಿಗಳಲ್ಲಿ ಕೆಲವು ಫ್ಯಾಕ್ಟರ್ಗಳ ಕೊರತೆ ಇರೋದರಿಂದ ಅವರಿಗೆ ಒಂದು ಸಣ್ಣ ಪುಟ್ಟ ಗಾಯ, ಏಟು ಏನೇ ಆದರೂ ದೀರ್ಘಕಾಲವಾಗಿ ರಕ್ತಸ್ರಾವ ಆಗಿ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ತೊಂದರೆ ಇರುತ್ತದೆ. ಅವರಲ್ಲಿ ಬಹಿರಂಗವಾಗಿ ಕೂಡ ರಕ್ತಸ್ರಾವ ಆಗ್ಬೋದು. ಉದಾಹರಣೆಗೆ ಮೂಗು, ಬಾಯಿ, ಕಿವಿ ಅಥವಾ ಮೂತ್ರಪಿಂಡದಿಂದ ಅಥವಾ ತಿಳಿಯದಂತೆ ಒಳಗೆ ಕೀಲುಗಳಲ್ಲಿ, ಮಾಂಸಖಂಡಗಳಲ್ಲಿ, ಮೆದುಳಿನಲ್ಲಿ ಅಥವಾ ಯಾವುದೇ ಒಂದು ಅಂಗಾಂಗಗಳಲ್ಲಿ ಬ್ಲೀಡಿಂಗ್ ಆಗಬಹುದು. ಆದ ಕಾರಣ ಹೆಚ್ಚಾಗಿ ಇವರಲ್ಲಿ ತೊಂದರೆ ಇದೆ ಅಂತ ತಿಳಿಯುವುದರಲ್ಲೇ ತಡವಾಗೋಗಿ ಸೂಕ್ತವಾದ ಚಿಕಿತ್ಸೆ ದೊರೆಯುವುದರಲ್ಲಿ ಕೂಡ ತಡವಾಗುತ್ತದೆ. ಇವರಲ್ಲಿ ಹೆಚ್ಚಾಗಿ ರಕ್ತಸ್ರಾವ ಕಾಣಬರುವುದೇ ಕೀಲುಗಳಲ್ಲೂ ಮತ್ತು ಮಾಂಸಖಂಡಗಳಲ್ಲಿ. ಆದ್ದರಿಂದ ಬನ್ನಿ ಈ ದಿನ ನಾವು ಜನಸಾಮಾನ್ಯರಲ್ಲಿ ಮತ್ತು ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸ್ ಅಂದರೆ ನರ್ಸುಗಳು, ವೈದ್ಯರು ಮತ್ತು ಆಶಾ ಕಾರ್ಯಕರ್ತರು ಯಾರೇ ಒಬ್ಬರು ಈ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಶ್ರಮ ಪಡುವವರಲ್ಲಿ ಎಲ್ಲರಲ್ಲೂ ಈ ಹೀಮೋಫಿಲಿಯಾ ತೊಂದರೆ ಅಥವಾ ಕುಸುಮ ರೋಗದ ಬಗ್ಗೆ ಹೆಚ್ಚು ತಿಳುವಳಿಕೆ ಬರುವಂತೆ ಶ್ರಮಪಟ್ಟು ಎಲ್ಲರಲ್ಲೂ ಈ ಒಂದು ಹೀಮೋಫಿಲಿಯಾ ರೋಗದ ಲಕ್ಷಣಗಳು ಚಿಕಿತ್ಸೆಯಲ್ಲಿ ಲಭ್ಯವಿದೆ ಇದೆಲ್ಲರ ಬಗ್ಗೆ ಒಂದು ಜನರಲ್ಲಿ ಒಂದು ಜಾಗೃತಿ ಮೂಡಿಸೋಣ. ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು 31 ಜಿಲ್ಲೆಗಳಲ್ಲೂ ಹೀಮೋಫಿಲಿಯಾ ಚಿಕಿತ್ಸಾ ಕೇಂದ್ರಗಳು ತೆರೆಯಲಾಗಿದೆ. ಮತ್ತು ನಮ್ಮ ರಾಜ್ಯದಲ್ಲಿ ಫ್ಯಾಕ್ಟರ್ 8, ಫ್ಯಾಕ್ಟರ್ 9, ಬೈಪಾಸಿಂಗ್ ಏಜೆಂಟ್ಸ್, ನಾನ್ ಫ್ಯಾಕ್ಟರ್ ಥೆರಪಿ ಎಲ್ಲ ಅತ್ಯಾಧುನಿಕ ಹೀಮೋಫಿಲಿಯಾ ಚಿಕಿತ್ಸೆಯು ಲಭ್ಯವಿದೆ. ಈ ಎಲ್ಲ ಚಿಕಿತ್ಸೆಯ ಸೌಲಭ್ಯಗಳು ನಮ್ಮ ರೋಗಿಗಳು ಪಡೆದುಕೊಂಡು ಆರೋಗ್ಯವಾಗಿ ಮತ್ತು ಸಬಲರಾಗಿ ಜೀವನ ಮಾಡುವಂತೆ ನೆರವಾಗೋಣ. ನಮಸ್ಕಾರ.